ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಫೆಬ್ರವರಿ 1ನೇ ತಾರೀಕಿನಿಂದಾನೇ ಹೊಸ ದರವನ್ನ ಜಾರಿ ಮಾಡಬೇಕಾಗಿತ್ತು. ಬಿಎಂಆರ್ಸಿಎಲ್ ಸಮಿತಿ ಶಿಫಾರಸಿನಂತೆ ಫೆಬ್ರವರಿಯಲ್ಲಿ ದರ ಏರಿಕೆಯಾಗಬೇಕು. ಈ ಬಾರಿ ಶೇಕಡ 5ರಷ್ಟು ದರ ಏರಿಕೆ ಮಾಡೋಕೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಬಿಎಂಆರ್ಸಿಎಲ್ ಕಾಯ್ತಾ ಇದೆ. ದರ ಏರಿಕೆಯ ಬಗ್ಗೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲೂ ಕೂಡ ರೇಟ್ ಹೈಕ್ ಆಗಿತ್ತು. ಆಗ 40ರಿಂದ 50% ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಿತ್ತು. ಆದರೆ ಈಗ ಮತ್ತೆ 5% ದರ ಏರಿಕೆಗೆ ಮುಂದಾಗಿದೆ ಅನ್ನುವಂಥ ಮಾಹಿತಿ. ಮೆಟ್ರೋ ರೇಟ್ ಏನು ಹೆಚ್ಚಿಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮೇಡಮ್. ಯಾಕೆಂದರೆ ನಾವು ಮೆಟ್ರೋದಲ್ಲೇ ಓಡಾಡ್ತೀವಲ್ವಾ, ನಾವು ಬರೋದೇ ತಿಂಗಳಿಗೆ ಸಂಬಳ ಕಮ್ಮಿ. ನಾವು ಹೆಂಗೋ ಅದರಲ್ಲೇ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು 100-200 ಉಳಿಸ್ಕೊಂಡು ಮಾಡ್ತಾ ಇರ್ತೀವಿ. ಈ ಜನಗಳು ಇದು ಮಾಡ್ತಾರೆ ಅದು ಮಾಡ್ತಾರೆ, ಅದೆಲ್ಲ ಆಗಲ್ಲ ಮೇಡಮ್. ಮೆಟ್ರೋ ರೇಟು ಕಮ್ಮಿ ಮಾಡಬೇಕು, ಮತ್ತು ಬಸ್ಸು ಪ್ರಯಾಣ ದರನೂ ಕಮ್ಮಿ ಮಾಡಬೇಕು. ಎಲ್ಲ ಕಮ್ಮಿ ಮಾಡಿದ್ರೆ ಬಡ ಜನಗಳು ಉದ್ಧಾರ ಆಗ್ತಾರೆ. ಮತ್ತೆ ಹೊರೆ ಆಗುತ್ತೆ ಮೇಡಮ್, ಇದೇನು ಕಮ್ಮಿ ಆಗಲ್ಲ, ಮತ್ತೆ ಹೊರೆ ಆಗುತ್ತೆ ಜನಗಳಿಗೆ. ಮೆಟ್ರೋ ದರ ಮತ್ತು ಬಸ್ ದರ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಜಾಸ್ತಿ ಮಾಡಿದ್ರೆ ಯಾರಿಗೂ ಒಪಿನಿಯನ್ ಇರಲ್ಲ. ಅಲ್ಲ ಮೇಡಮ್, ಬಸ್ ಯಾರು ಯೂಸ್ ಮಾಡ್ತಾ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಅವರವರು ಸ್ವಂತ ವೆಹಿಕಲ್ಗಳಿದೆ ಹೋಗ್ತಾರೆ. ಯಾರೋ ಅವರು ಒಂದು ಮಿಡ್ಲ್ ಕ್ಲಾಸು ಎಲ್ಲ ಅದಕ್ಕಿಂತ ಮೇಲ್ಪಟ್ಟವರು, ನಾವು ಅದಕ್ಕಿಂತ ಕೆಳಪಟ್ಟವ್ರು. ಇದನ್ನು ನಾವು ಬಸ್ಸಲ್ಲೂ ಓಡಾಡ್ತೀವಿ, ಮೆಟ್ರೋದಲ್ಲೂ ಓಡಾಡ್ತೀವಿ. ಮೆಟ್ರೋ ರೈಟು ಕಮ್ಮಿ ಮಾಡಬೇಕು, ಬಸ್ ರೈಟು ಕಮ್ಮಿ ಮಾಡಬೇಕು ನಮಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಕಳೆದ ವರ್ಷ ಫೆಬ್ರವರಿನಲ್ಲಿ 45ರಿಂದ 50% ಪ್ರೈಸ್ ಹೈಕ್ ಮಾಡಲಾಗಿತ್ತು. ಟಿಕೆಟ್ ರೇಟ್ನ ಹೆಚ್ಚಳ ಮಾಡಲಾಗಿತ್ತು. ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಅದಾದ 1 ವರ್ಷ ಕಳೆದಿಲ್ಲ, ಮತ್ತೆ 5% ರೇಟ್ ಹೈಕ್ ಅಂತ ಹೇಳಿ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಜನರ ವಿರೋಧ ಇದೆ. ಬಟ್ ಬಿಎಂಆರ್ಸಿಎಲ್ ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು ಅಂತ ಹೇಳಿ ಸವಿತಾ. ವಿದ್ಯಾ, ಕಳೆದ ವರ್ಷ ಅಷ್ಟೇ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚು ಮಾಡಿದ್ರು. ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. 50ರಿಂದ 70% ಒಂದು ಟಿಕೆಟ್ ದರವನ್ನು ಹೆಚ್ಚು ಮಾಡಿದ್ರು. ಅಂದರೆ 2 ಕಿಲೋಮೀಟರ್ಗೆ 10 ರೂಪಾಯಿ ಅಂತೆ, 30 ಕಿಲೋಮೀಟರ್ಗೆ 90 ರೂಪಾಯಿವರೆಗೂ ಹೆಚ್ಚಾಗಿತ್ತು. ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ವರ್ಷದ ಆರಂಭದಲ್ಲೇ ಮತ್ತೆ ಬಿಎಂಆರ್ಸಿಎಲ್ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗ್ತಿದೆ. ಟಿಕೆಟ್ ದರ ಹೆಚ್ಚಳ ಮಾಡಲಿಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಕ್ಕೂ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. 5% ನಾವು ಟಿಕೆಟ್ ದರವನ್ನು ಹೆಚ್ಚು ಮಾಡ್ತೀವಿ ಅಂತ. ಒಂದೊಮ್ಮೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ತಿಂಗಳಿನ ಅಂತ್ಯದಲ್ಲೇ ಈ ಒಂದು ಟಿಕೆಟ್ ದರ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ವೈಟ್ ಫೀಲ್ಡ್ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 80 ರೂಪಾಯಿ ಇದೆ. ಒಂದೊಮ್ಮೆ ಹೆಚ್ಚಾದರೆ 84ರಿಂದ 85 ರೂಪಾಯಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. 5% ಹೆಚ್ಚಾದರೆ ಕನಿಷ್ಠ 1 ರೂಪಾಯಿಯಿಂದ 5 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಸಾರ್ವಜನಿಕ ವರ್ಗದಲ್ಲಿ ಈ ಒಂದು ಮೆಟ್ರೋ ಪ್ರಯಾಣದ ದರ ಹೆಚ್ಚಾಗುತ್ತೆ ಅನ್ನೋ ಮಾತು ಕೇಳಿ ಆಕ್ರೋಶ ಕೂಡ ಹೆಚ್ಚಾಗ್ತಿದೆ. ನಾವು ಹೇಗೆ ಓಡಾಡೋದು, ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಈಗ ಟಿಕೆಟ್ ದರ ಹೆಚ್ಚಾದರೆ ನಾವು ಹೇಗೆ ಓಡಾಡೋದು, ನಮ್ಮ ಪರ್ಸ್ ಕೂಡ ಖಾಲಿ, ಆ ಕಡೆ ಮೆಟ್ರೋ ಕೂಡ ಖಾಲಿ ಓಡಾಡ್ತವೆ ಅಂತ ಹೇಳಲಾಗ್ತಿದೆ. ವರ್ಷದ ಆರಂಭದಲ್ಲೇ ಇಂತಹದ್ದೊಂದು ಶಾಕ್ ಸಾರ್ವಜನಿಕರು ಎದುರಿಸುವಂತಾಗಿದೆ. ಜೊತೆಗೆ ಬಿಎಂಆರ್ಸಿಎಲ್ ಫೆಬ್ರವರಿ ಆರಂಭದಲ್ಲೇ ಒಂದು ಟಿಕೆಟ್ ದರವನ್ನು ಹೆಚ್ಚು ಮಾಡಬೇಕಿತ್ತು. ಟಿಕೆಟ್ ದರ ಶಿಫಾರಸು ಅಂದರೆ ಹೆಚ್ಚು ಮಾಡುವಂತಹ ಶಿಫಾರಸು ಸಮಿತಿ ಆರಂಭದಲ್ಲೇ ಹೆಚ್ಚು ಮಾಡುವಂತಹ ಒಂದು ಸೂಚನೆಯನ್ನ ಕೊಟ್ಟಿತ್ತು. ರಾಜ್ಯ ಸರ್ಕಾರದ ಅನುಮೋದನೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕಾದುಕೊಳ್ತಿದ್ದಾರೆ. ಒಂದೊಮ್ಮೆ ಅನುಮೋದನೆ ಸಿಕ್ಕರೆ ಈ ತಿಂಗಳ ಅಂತ್ಯದೊಳಗೆ ಮೆಟ್ರೋ ಪ್ರಯಾಣ ದರ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವಿದ್ಯಾ.